ಮುಂಗಾರು ಆರಂಭವಾಗಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವ ಯಾಂತ್ರೀಕೃತ ದೋಣಿಗಳು ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಲಂಗರು ಹಾಕ್ತಾ ಇದ್ದಂತೆ ಮೀನುಗಾರಿಕಾ ಚಟುವಟಿಕೆಗಳು ಬಹುತೇಕ ಸ್ತಬ್ಧಗೊಳ್ಳುತ್ತವೆ. ಈ ಅವಧಿಯಲ್ಲಿ ಕೆಲವು ಕಾರ್ಮಿಕರು ಬಂದರು ಪರಿಸರದಲ್ಲಿ ಪರ್ಸಿನ್ ಬಲೆಗಳನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ತೊಡಗುತ್ತಾರೆ. ಆಂಧ್ರಪ್ರದೇಶ ಸೇರಿದಂತೆ ಇತರೆ ರಾಜ್ಯಗಳಿಂದ ಇಲ್ಲಿಗೆ ಬಂದ ಹಾಗೂ ಸ್ಥಳೀಯ ಕಾರ್ಮಿಕರು ಮೀನುಗಾರಿಕೆಗೆ ಬಿಡುವಿರುವ ಈ ಅವಧಿಯಲ್ಲಿ ಪರ್ಯಾಯ ಉದ್ಯೋಗವಾಗಿ ಬಲೆ ಹೆಣೆಯುವ ಕೆಲಸದಲ್ಲಿ ನಿರತರಾಗ್ತಾರೆ. ಪರ್ಸಿನ 2 ತಿಂಗಳಿಗೆ ರಜೆ ಉಂಟಲ್ಲ, ಆವಾಗೆಲ್ಲ ಕೆಲಸ ಮಾಡುದು. ಕೆಲಸ ಮಾಡುವಾಗ ದನಿಯವರಿಗೆ ಸಾಧಾರಣ ಒಂದು ಬೋಟ್ ಮತ್ತು 1-2 ಬಲೆ ಸೆಟ್ ಮಾಡುವಾಗ 3 ಕೋಟಿ ಹೋಗ್ತದೆ. ಮತ್ತೆ ಇದು ಲೇಬರ್ ಸಾಧಾರಣ ಅವ್ರಿಗೆ 1,000, 1,100 ಎಲ್ಲ ಹೋಗ್ತದೆ. ಮತ್ತೆ ಅವ್ರಿಗೆಲ್ಲ ಚಾ ಕುಡಿಬೇಕು. ಸಾಧಾರಣ 15 ಜನ, 20 ಜನ, 25 ಜನವರೆಗೆ ಉಂಟು ಹಾಗೆ. ಮತ್ತೆ ಬಲೆ ಸೆಟ್ ಮಾಡುದು ಫ್ಲೋಟಿಗೆ, ಅದಕ್ಕೆಲ್ಲ ಸಾಧಾರಣ. ಮತ್ತೆ ಅದ್ರಲ್ಲಿ ಇದು ದುಡಿಯುವಾಗ ಸಿಕ್ಕಿದ್ರೆ ಆಯ್ತು, ಸಾಲ ಗೀಲ ಹೋಗ್ತದೆ. ಇಲ್ಲದ್ರೆ ಸಾಹುಕಾರನವರು ಕೈಯಲ್ಲಿ ಹಾಕ್ಬೇಕು, ಇಲ್ಲದ್ರೆ ಬ್ಯಾಂಕಿನವರು ಬಿಡುವುದಿಲ್ಲ ಅಷ್ಟೇ. ಮತ್ತೆ ಕಲಸಿ ಬಂದವರಿಗೆ ದುಡಿಯುವಾಗ ಸಿಕ್ಕಿದ್ರೆ ಆಯ್ತು, ಇಲ್ಲದ್ರೆ ಅವರು ವಾಪಸ್ ಹೋಗ್ಬೇಕಲ್ಲ. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವ ದೋಣಿಗಳಲ್ಲಿ ಬಳಸುವ ಪರ್ಸಿನ್ ಬಲೆಗಳು ಟನ್ಗಟ್ಟಲೆ ಭಾರವಿರುತ್ತವೆ. ಇಂತಹ ಒಂದೊಂದು ಬಲೆಯನ್ನು 20 ರಿಂದ 25 ಮಂದಿ ಕಾರ್ಮಿಕರು ಸೇರಿ ಸಿದ್ಧಪಡಿಸುತ್ತಾರೆ. 8 ತಿಂಗಳು, 3 ತಿಂಗಳು, 4 ತಿಂಗಳು ಈ ಕೆಲಸ ಎಷ್ಟು ಸಿಗ್ತದೆ ಕೆಲಸ ಮಾಡಿ ಹೋಗ್ತಾವೆ. ಊರು ಕೆಲಸ ಇಲ್ಲ ಅಂತ ಹೋಗ್ತಾವೆ, ಕೆಲಸ ಇಲ್ಲ ಅಂತ ಕೆಲಸ ಮಾಡ್ತಾವೆ. ಅದು ನಮ್ಮ ಊರ್ಲೇ ಇದೇ ಕೆಲಸ, ಇಲ್ಲೇ ಇದೆ ಕೆಲಸ. ಕಾರ್ಮಿಕರು ಬಲೆಗಳಿಗೆ ತೇಲುವ ವಸ್ತುಗಳು ಹಾಗೂ ನೀರಿನಲ್ಲಿ ಮುಳುಗುವ ಸೀಸದ ತೂಕಗಳನ್ನು ಜೋಡಿಸಿ ನಾಜೂಕಾಗಿ ಹೊಲಿತಾರೆ. ಹೀಗೆ ಸಿದ್ಧಪಡಿಸಿದ ಬಲೆಗಳು ಟ್ರಾಲಿಂಗ್ ನಿಷೇಧ ತೆರವಾಗ್ತಾ ಇದ್ದಂತೆ ಮತ್ತೆ ದೋಣಿಗಳಿಗೆ ಅಳವಡಿಸಲಾಗುತ್ತೆ. ಈ ಪರ್ಸಿನ್ ಬಲೆಗಳ ಮೂಲಕ ಬಂಗುಡೆ, ಬೂತಾಯಿ, ಪಾಂಪ್ರೆಟ್ ಸೇರಿದಂತೆ ವಿವಿಧ ಜಾತಿಯ ಮೀನುಗಳನ್ನು ಹಿಡಿಯಲಾಗುತ್ತೆ. ಹೊಸ ಬಲೆ ಸಿದ್ಧಪಡಿಸುವ ಕೆಲಸಕ್ಕೆ ಕಾರ್ಮಿಕರಿಗೆ ದಿನಕ್ಕೆ 1,000 ರೂಪಾಯಿವರೆಗೆ ಕೂಲಿ ದೊರೆಯುತ್ತೆ. ಮೀನುಗಾರಿಕೆಯ ಬಿಡುವಿನ ಈ ಅವಧಿಯಲ್ಲಿ ಈ ಕೆಲಸವೇ ತಮ್ಮ ಜೀವನೋಪಾಯಕ್ಕೆ ನೆರವಾಗ್ತಾ ಇದೆ ಅಂತ ಕಾರ್ಮಿಕರು ಹೇಳ್ತಾರೆ. ಒಂದು ದಿವಸಕ್ಕೆ 40,000 ರೂಪಾಯಿ ಡೈಲಿ ಖರ್ಚುಂಟು. ಒಂದು ಡೀಸೆಲ್ ಮತ್ತೆ ಬೋನಸ್, ರೇಷನ್ ಖರ್ಚೆಲ್ಲ 40 ಜನಕ್ಕೆ ಬೋನಸ್. ಒಂದೊಂದು ಬೋಟಲ್ಲಿ 40 ಜನ ಹೋಗ್ತಾರೆ. ಅವು ಹೋಗುವಾಗ ಖಾಲಿ ಬಂದ್ರೆ 200 ರೂಪಾಯಿ ಬೋನಸ್ ಕೊಡ್ಬೇಕು ಒಬ್ಬರಿಗೆ. ಆವಾಗ 8,000 ರೂಪಾಯಿ ಬೋನಸ್ ಆಯ್ತು. ಮತ್ತೆ ಇದು ರೇಷನ್ ಖರ್ಚು ಅಂದ್ರೆ 40-45,000 ರೂಪಾಯಿ ಖರ್ಚುಂಟು ಒಂದು ದಿವಸಕ್ಕೆ. ಖಾಲಿ ಬಂದ್ರೆ ಅದೆಲ್ಲ ಕಂಪ್ಲೀಟ್ ಲಾಸ್ ದನಿಯವರಿಗೆ. ಅವರಿಗೆ ಒಂದು ದಿವಸಕ್ಕೆ ಇನ್ಕಮ್ ಬೇಕಾದ್ರೆ 1.5-2 ಲಕ್ಷ ರೂಪಾಯಿ ಬೇಕು. ಮಳೆಗಾಲದ 2 ತಿಂಗಳ ಮೀನುಗಾರಿಕಾ ನಿಷೇಧಾವಧಿಯಲ್ಲಿ ದೋಣಿಗಳ ಎಂಜಿನ್ ದುರಸ್ತಿ, ಹೊಸ ಬಲೆಗಳ ತಯಾರಿ ಹಾಗೂ ಹಳೆಯ ಬಲೆಗಳ ದುರಸ್ತಿ ಕಾರ್ಯಗಳು ಮಲ್ಪೆ ಬಂದರು ಪ್ರದೇಶದಲ್ಲಿ ಭರದಿಂದ ಸಾಗುತ್ತವೆ.